ಕಳಿಸ್ಕೋಣ ಅಂತ. ನೋಡಿ, ಈಗ ನಾನೇನಾದ್ರು ಅನೌನ್ಸ್ ಮಾಡಿದ್ರೆ ತಪ್ಪಾಗುತ್ತೆ ಅಲ್ವೇ? ನನಗೆ ಹಾಗಲ್ಲ ಅದು. ನಾನಿವತ್ತು ನಮ್ಮ ಪಕ್ಕದಲ್ಲಿ ರಾಜೀವ್ ಅವರಿದ್ದಾರೆ, ಇವ್ರು ನನಗೆ ಗೊತ್ತು, ನಾನಿಲ್ಲಿ ತುಂಬ ಕೆಲಸ ಮಾಡ್ತೀವಿ, ZP ಆಗಿದ್ದಾರೆ. ನಾನು ಬರ್ತೇನೆ ಈ ಒಂದು ವಾರದೊಳಗೆ. ಅವರಿಗೆ ನೋವಿನ ಕ್ಷಣದಲ್ಲಿ ಏನು ಕೊಟ್ಟರು ಗೊತ್ತಾಗೋ ಮನಸ್ಸಿಲ್ಲ, ಅವರಿಲ್ಲ. ಬಂದು ಆ ಇಬ್ಬರು ಯುವಕರಿಗೆ ಏನು ಮಾಡ್ಬೋದು ನಾವು ಮುಂದಿನ ಜೀವನ? ಆ ಹೆಣ್ಣು ಮಗಳಿಗೆ ಸರ್ಕಾರ ಒಂದು ಕೆಲಸ ಕೊಟ್ಟಿದೆ, ಒಂದು ಮನೆ ಮಾಡಿದಾರಂತೆ, ಕಟ್ಟಿದ್ದಾರೆ ಸಂಬಳದಲ್ಲಿ, ಅದನ್ನು ಸಾಲದಲ್ಲಿದೆ. ಅದನ್ನು ಹೇಗೆ ನಾನು ನನ್ನಿಂದ ಆದಷ್ಟು ಅಥವಾ ನನ್ನಿಂದೊಂದಷ್ಟು ಜನರನ್ನು ಸೇರಿಸಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡೋಣ. ಯಾಕಂದ್ರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೀಬೇಕು. ಆ ಕಷ್ಟಕ್ಕೆ ಬೇಕು ಸುಮ್ಮನೆ ಒಂದು ಹೇಳಿ ಏನೋ ಕೊಟ್ಟು ಹೋಗೋದಲ್ಲ. ಅದರ ಹಿಂದೆ ಒಂದು ಅರ್ಥ ಇರಬೇಕು, ಅದರ ಹಿಂದೆ ಒಂದು ಏನಾದರೂ ಒಂದು ಸ್ಫೂರ್ತಿ ಆಗೋ ಥರ ಆಗಬೇಕು. ಅದನ್ನು ಮಾಡ್ತೀನಿ ಸರ್. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ಅಥವಾ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ? ನೋಡಿ, ಈಗ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಸಲಹೆ ಕೊಡಬೇಕಾದ ಕೆಲಸವನ್ನು ನಾವು ಮಾಡಲೇಬಾರ್ದು ಅಂತ ಹೇಳ್ತೀನಿ. ನಮಗೆ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದು ಬೇರೆ, ಅದು ರಾಜಕೀಯ ಬೇರೆ. ಬಟ್ ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಸೈನಿಕರ ಕೂಡ ಏನಿದೆ, ಅವರೊಂದು ನಿರ್ಧಾರ ತಗೊಳ್ಳಿ ಬಿಡಿ. ಯಾಕಂದರೆ ನಾವು ಭಾರತದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಈ ಕ್ಷಣದಲ್ಲಿ. ನಾವು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಅವರನ್ನು ಆರಿಸಿದ್ದೇವೆ, ಒಂದು ಸೈನ್ಯ ಅಧಿಕಾರಿಗಳನ್ನು ನಾವು ನೋಡಿದ್ದೇವೆ, ಅವರು ಅವರ ಅರ್ಹತೆಯಿಂದ ಅಲ್ಲಿದ್ದಾರೆ. ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬೆಂಬಲವ ಕೊಡೋದ್ರ ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂದರೆ ನಮಗೇನು ಗೊತ್ತಿಲ್ಲ ಯಾವಾಗ ಹೋಗ್ತಾವೆ, ಯಾರನ್ನ ಅಟ್ಯಾಕ್ ಮಾಡಬೇಕು, ಏನು ಮಾಡಬೇಕು, ಇಂಟೆಲಿಜೆನ್ಸ್ ಏನು, ಹೇಗೆ ಈ ಥರದ ಅಸ್ತ್ರಗಳು ಒಳಗೆ ಬರ್ತಾ ಇವೆ, ಅದರ ಸೆಕ್ಯೂರಿಟಿ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋ ವಿಷಯ. ಸುಮ್ಮನೆ ಇವಾಗ ಟೈಮ್ ಸಿಕ್ಕಿದೆ ಅಂತ ನಾವು ನಿಮಗೆ ಒತ್ತಡವನ್ನು ಹಾಕುತ್ತೇವೆ, ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತೇವೆ, ಹಂಗೆ ಮಾಡಬಾರ್ದು. ಭಾರತ ನಾವು ಒಂದಾಗಿ ನೋಡುವಂಥದ್ದು, ಈ ಯೋಧರ ಜೊತೆ, ಈ ಕುಟುಂಬದ ಜೊತೆ ಇರ್ತಾ ನಾವೆಲ್ಲರೂ ಒಂದಾಗುತ್ತಾ ನಮ್ಮ ಸರ್ಕಾರವನ್ನು, ನಮ್ಮ ದೇಶವನ್ನು, ನಮ್ಮ ಸೈನ್ಯದವರಿಗೆ ನಾವು ಬೆಂಬಲವನ್ನು ಕೊಡಬೇಕು. ತುಂಬ ಒತ್ತಡ ಮಾಡಬಾರ್ದು. ಥ್ಯಾಂಕ್ ಯು.